ಈಗಾಗಲೇ ನಾವು 26ನೇ ಸಾಲಿನಲ್ಲಿ 2 ಮೀಟಿಂಗ್ ಅನ್ನ ಮುಗಿಸಿದ್ದೇವೆ. ಇದು 3ನೇ ಮೀಟಿಂಗ್. ಈಗ ಫಸ್ಟ್ ರೌಂಡ್ ಟೆಸ್ಟ್ ಎಲ್ಲ ಮುಗಿದಿದೆ. ಪ್ರತಿಯೊಂದು ಸ್ಟೂಡೆಂಟ್ ವಿದ್ಯಾರ್ಥಿನಿಯರ ಪ್ರಗತಿ ಬಗ್ಗೆ ಈಗ ನಿಮ್ಗೆಲ್ಲ ಮನದಟ್ಟಾಗಿದೆ. ಇದರಲ್ಲಿ ವಿಶೇಷವಾಗಿ ಈ ವರ್ಷ ನಮ್ಮ ಶಾಲೆಗೆ 8ನೇ ಕ್ಲಾಸ್ಗೆ ಒಂದು 7 ಜನ ಬಂದಿದ್ದಾರೆ. ಮತ್ತೆ 9th ಸ್ಟ್ಯಾಂಡರ್ಡ್ ಒಂದು 8 ಜನ ಬಂದಿದ್ದಾರೆ. SSLC ಗೆ 4 ಜನ ಬಂದಿದ್ದಾರೆ. ಹೆಚ್ಚಿಗೆ ಅವ್ರ ಬಗ್ಗೆನೂ ನಾವು ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ಸ್ ಗಮನ ಕೊಡ್ಬೇಕಾಗ್ತದೆ. ಅವ್ರ ನಂಬಿಕೆ ಇಟ್ಟು ಆ ಪೇರೆಂಟ್ಸ್ ನಮ್ಮ ಸ್ಕೂಲ್ಗೆ ಸೇರ್ಸಿದ್ದಾರೆ. ಅದರಿಂದ ಅವರ ಆಸೆ ಏನಿದೆ ಅದನ್ನು ಈಡೇರಿಸಬೇಕು. ಮತ್ತೆ ಆ ವಿದ್ಯಾರ್ಥಿನಿಯರ ಭವಿಷ್ಯವನ್ನ ಉಜ್ವಲಗೊಳಿಸುವಂತ ಕೆಲಸ ನಮ್ ಕಡೆಯಿಂದ ಆಗ್ಬೇಕಾಗಿದೆ. ಅದರಿಂದ ಅವೆಲ್ಲ ಮಾಡ್ಬೇಕು. ಮೇಡಮ್ 8th ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ಯಾರು? 8th A ಸೆಕ್ಷನ್ ಮೇಡಮ್. ನ್ಯೂ ಸ್ಟೂಡೆಂಟ್ಸ್ ಅವ್ ಮೇಡಮ್. ಮೇಘ. ಪೇರೆಂಟ್ಸ್ ಗೆ ನಾನು ಕಂಡೀಷನ್ ಹಾಕಿದ್ದೇನೆ. ಅವಳು 4-5 ಸ್ಕೂಲ್ ಅಡ್ಮಿಷನ್ ಆಗಿ ಆಮೇಲೆ ನಮ್ ಸ್ಕೂಲ್ ಬಂದಿರೋದು. ಅವ್ರಿಗೆ ನಾನು ಅಡ್ವೈಸ್ ಕೊಟ್ಟಿದ್ದೇನೆ. ಇಂಪ್ರೂವ್ಮೆಂಟ್ ಆಗಿ ಪಾಸ್ ಆದ್ರೆ ಓಕೆ, ಪಾಸ್ ಆಗದೆ ಇದ್ರೆ ಎಗೇನ್ 8th ಅಲ್ಲಿ ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ದೇನೆ. ಅದು ಪೇರೆಂಟ್ಸ್ ಒಪ್ಕೊಂಡಿದ್ದಾರೆ. ಬಟ್ ನಾವು ಹಂಗ್ ಮಾಡೋದ್ ಬೇಡ. ಈಗ ಲಾಸ್ಟ್ ಇಯರ್ 9th ಸ್ಟ್ಯಾಂಡರ್ಡ್ ಗೆ ಭೂಮಿಕಾನ ಸೇರ್ಸ್ಕೊಂಡ್ವಿ. 0 ಇದ್ಲು, ಈಗ ಹೀರೋ ಆಗಿದ್ದಾಳೆ. ಈಗ 9th ಪಾಸ್ ಆಗಿ 10th ಬಂದಿದ್ದಾರೆ. ನೋಡೋಣ, ಆದಷ್ಟು ಟ್ರೈ ಮಾಡಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ಟು ಆ ಸ್ಟೂಡೆಂಟ್ ನ ಅಟ್ಲೀಸ್ಟ್ ಈ ವರ್ಷ ಒಂದು 20% 8th ಸ್ಟ್ಯಾಂಡರ್ಡ್. ಈಗ ಆಲ್ರೆಡಿ ಒಂದು 10% ಆದ್ರೂ ಇದಾರ. 1 or 2 ಸಬ್ಜೆಕ್ಟ್ ಅಲ್ಲಿ ಓಕೆ ಮೇಡಮ್, ಸ್ವಲ್ಪ ಈಸಿ ಇರೋ ವರ್ಡ್ಸ್ ಕೊಟ್ಟು ಇನ್ವಾಲ್ವ್ಮೆಂಟ್ ಮಾಡಿಸಿ ಎನ್ಕರೇಜ್ಮೆಂಟ್ ಕೊಟ್ಟು ತಗೊಂಡ್ ಹೋಗೋಣ. ಅದೇನ್ ದೊಡ್ಡ ಕೆಲಸ ಅಲ್ಲ. ಕಳೆದ ಅಂದ್ರೆ 25 ವರ್ಷ ಆಯ್ತು ಸ್ಕೂಲ್ ಓಪನ್ ಆಗಿ. ಈಗ ಆ ಟೈಮಿಂದಾನು ಇರೋಂತ ಟೀಚರ್ಸ್ ಇದ್ದೀರಾ, ನೀವು ನೋಡಿದೀರಾ. 0 ಇರೋರ್ನೆಲ್ಲ ಹೀರೋ ಮಾಡಿ ಕಳ್ಸಿದ್ದೇವೆ. ಬಟ್ ನಮ್ ಪ್ರಯತ್ನ ನಾವು ಮಾಡೋಣ. ಎನ್ಕರೇಜ್ಮೆಂಟ್ ಕೊಟ್ಟು ಅಟ್ಲೀಸ್ಟ್ 8th ಸ್ಟ್ಯಾಂಡರ್ಡ್ ಒಂದು 20% ಬರ್ಲಿ ಸಾಕು. 9th ಗೆ 10 ಆಡ್ ಆಗ್ತದೆ, 10th ಗೆ ಇನ್ನ 10 ಆಡ್ ಆಗ್ತದೆ. ಪಾರ್ಟಿ ಆಯ್ತು. ನಾವು ಇಂಟರ್ನಲ್ 20 ಕೊಡ್ತೀವಿ, 60 ಆಯ್ತು ಫಸ್ಟ್ ಕ್ಲಾಸ್. ಅದರಿಂದ ನಾವ್ ಯಾರು ಅವನು ಸ್ಟಡಿ ಮಾಡಿಲ್ಲ ಏನು ಇಲ್ಲ ಅಂತ ನೆಗ್ಲೆಕ್ಟ್ ಮಾಡೋದ್ ಬೇಡ. ತಗೊಳ್ಳೋಣ. ಮತ್ತೆ 9th ಸ್ಟ್ಯಾಂಡರ್ಡ್ ಮೇಡಮ್. 9th ಹೇಳ್ತೀನಿ. ಮತ್ತೆ 9th ಸ್ಟ್ಯಾಂಡರ್ಡ್ ಮೇಡಮ್. ಜಯಲಕ್ಷ್ಮಿ. ರೀಡಿಂಗ್ ಏನಿಲ್ಲ, ಟ್ರೈ ಮಾಡ್ಬೇಕು. B ಸೆಕ್ಷನ್, A ಸೆಕ್ಷನ್. ಬಟ್ ಇನ್ವಾಲ್ವ್ಮೆಂಟ್ ಆಗಿದಾರಾ? ಇನ್ನ ಆಗ್ಬೇಕು. ಕರಿಯನ ಒಂದ್ ಮೀಟಿಂಗ್ ಮಾಡಿ ಇದೆ. ಕನ್ನಡ ಮೀಡಿಯಂ ಇರ್ಬೇಕು ಬಂದಿರೋದು. ಕನ್ನಡ ಮೀಡಿಯಂ. ಬಟ್ ಈಗ ಧೈರ್ಯದಿಂದ ನಾವು ತಗೊಂಡಿದೀವಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನ, ಅದು 9th ಸ್ಟ್ಯಾಂಡರ್ಡ್ಗೆ 8th ಗೆ ತಗೊಂಡಿದ್ದೀವಲ್ಲ. ಬಟ್ ಅವ್ನ್ ಇನ್ವಾಲ್ವ್ಮೆಂಟ್ ಆಗ್ತಾವನಲ್ಲ, ಆಗ್ಲಿ, ಟ್ರೈ ಮಾಡೋಣ ನಾವು. ಮತ್ತೆ 7th, ಇದು 10th. ಬಟ್ ಇವ್ರಿಬ್ಬರನ್ನ ಪಾಸಿಂಗ್ ಲೆವೆಲ್ ತರ್ಬೋದಾ? ಬುದ್ಧಿವಂತ ಇದ್ದಾನೆ. ಉದ್ದ ಲಂಬ ರೈಟಿಂಗ್ ಎಲ್ಲ ಇದೆಯಲ್ಲ ಅವನ್ಗೆ. ಮಾತಾಡ್ತೀನಿ. ಮತ್ತೆ 7th ಸ್ಟ್ಯಾಂಡರ್ಡ್ ಸ್ಕೂಲ್ ಒಂದು ಅಡ್ಮಿಷನ್ ಮಾಡ್ಕೊಂಡಿದೆ. ಅಲ್ಲಿ ನಮ್ಮ ಮನೆ ಹತ್ರ ನಿಂತಿದ್ರೆ ಅಮ್ಮ, ಸಾರ್ ನಮ್ಗೆ ಹ್ಯಾಪಿ ಆಯ್ತು ಸಾರ್, ಬೆಟರ್ ದೆನ್ ಪ್ರೀವಿಯಸ್ ಸ್ಕೂಲ್, ಈಗ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. B ಸೆಕ್ಷನ್ ಮೇಡಮ್ ಇದೆ. ಓಕೆ. ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ತಗೊಳ್ರಿ. ನಿಮ್ದು ಮೇಡಮ್ ಕಂಪ್ಯೂಟರ್ ಯೋಗ ಎಲ್ಲ ಮಾಡಿಸ್ತಾ ಇದ್ದೀರಿ. ಅದು ಬೇಸಿಕ್ ಇಂದ ಇದೆ ಅಲ್ವಾ ಕೋರ್ಸ್ಗಳದು? ಬೇಸಿಕ್ ಇಂದಾನೆ ಮಾಡ್ರಿ. ಯೋಗ ಇಂದ ಯೋಗ್ಯತೆಯನ್ನ ಮೇಲೆ ಎತ್ಕೊಂಡು ಹೋಗ್ಬೇಕು ನಾವು. ಅದು ನಿಮ್ಮಲ್ಲಿದೆ ಆ ಶಕ್ತಿ. ನೀವು ಸ್ವಲ್ಪ ಟೀಚರ್ಸ್ ಇನ್ವಾಲ್ವ್ಮೆಂಟ್ ಆಗಿ ಸರ್. ಮೇಡಮ್ ಅಲ್ಲಿ ಮಾಡ್ತಾ ಇರ್ತಾರೆ, ಇಲ್ಲಿ ಮಕ್ಕಳು ಡಿಸ್ಟರ್ಬೆನ್ಸ್ ಇರ್ತದೆ. ಸ್ವಲ್ಪ ನೀವು ಒಟ್ಟಾರೆ ಸೇರ್ಕೊಂಡು ಮಾಡಿ ಸರ್. ಯಾವ ಕ್ಲಾಸ್ ತಗೊಳ್ತಾರ ಆಯಾ ಕ್ಲಾಸ್ ಟೀಚರ್ ಕೆಳಗಡೆ ಬರ್ಲಿ. ಈಗ ಎಲ್ಲಾ ಮ್ಯಾಟ್ಗಳು ತಗೊಂಡಿದಾರ? ಯಾರ್ದೇನಿಲ್ಲ. ಈಗ ಯಾವ ಕ್ಲಾಸ್ ನಾವು ಮಾಡ್ತಾ ಇರೋದು ನಾನು ಕೊಟ್ಬಿಡ್ರಿ. ಆ ಮಕ್ಕಳಿಗೂ ಅಟ್ಲೀಸ್ಟ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅನ್ನೋದು ಬರ್ಲಿ. 3rd ಸ್ಟ್ಯಾಂಡರ್ಡ್ ನ ಕೊಟ್ಬಿಡಿ. ಈಗ 10th ಸ್ಟ್ಯಾಂಡರ್ಡ್ ಇನ್ನೇನಿಲ್ವಾ? ಇನ್ನೇನ ಪ್ರಾಬ್ಲಮ್ಸ್ ಇದೆಯಾ? ಇನ್ವಾಲ್ವ್ಮೆಂಟ್ ಆಗ್ತಾ ಇದಾರ? ಇನ್ವಾಲ್ವ್ಮೆಂಟ್ ಆಗ್ತಾ ಇದಾರೆ. ಇನ್ವಾಲ್ವ್ಮೆಂಟ್ ಇದೆ. ಸ್ವಲ್ಪ ತೀಟೆ ಅದು ಇದು. ಬೇರೆ ಸ್ಟೂಡೆಂಟ್ಗಳದ್ದು ಎಲ್ಲಾ ಸಬ್ಜೆಕ್ಟ್ ಮೇಡಮ್ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಡ್ರಿ. ನಾಳೆಯಿಂದ ಬುಕ್ಸ್ ತರಂಗ್ ಮಾಡಿ.
ಸರ್ ಇಲ್ಲಿಂದ ಜಯನಗರ್ ನಡ್ಕೊಂಡು ಹೋಗ್ತಾ ಇದ್ವಿ. ಅದು ಪ್ಯಾಂಟ್ಗಳಿಲ್ಲ, ಚಡ್ಡಿ ನಮ್ಗೆ ವೈಟ್ ಶರ್ಟ್ ಹಾಫ್ ಚಡ್ಡಿ. ಇಲ್ಲಿಂದ ಜಯನಗರ 9 ಬಾಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ನಾನು ಮತ್ತೆ ನಮ್ಮೂರ್ಗೆ ಅಳುಬ್ರು ಶಿವಣ್ಣ ಮೇಷ್ಟ್ರು ಅಂತ ಮತ್ತೆ ಕೃಷ್ಣಮೂರ್ತಿ, ಇವರಿಬ್ರೆ ನಮ್ಮೂರು ಜನಗಳಿಗೆ ಅವಾಗೇನ್ ಮನೆಗಳು ಕೊಟ್ಟು ಟೀಚರ್ಗಳಿಗೆ ಊರಲ್ಲಿ ಇಟ್ಕೊಳ್ತಾ ಇದ್ರು. ನಾವ್ 3 ಜನ ಜೋಡಿ. ಈಗ ಮೊನ್ನೆ ಫೋನ್ ನಂಬರ್ ಸಿಕ್ತು, ಒಬ್ಬ ನಟರಾಜ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡೆಂಟಲಿಸ್ಟ್ ಇದ್ರಲ್ಲಿ ಇದು ವೆಟಿನರಿ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರಿಟೈರ್ ಆಗಿ ಮೈಸೂರಲ್ಲೇ ಮನೆ ಕಟ್ಕೊಂಡಿದಾರಂತೆ. ಹೋಗ್ಬಿಟ್ಟು ಬರ್ಬೇಕು, ಮಾತಾಡ್ಸ್ಕೊಂಡ್ ಬರ್ಬೇಕು. ಹಂಗೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಇವ್ರು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಬೈಕ್ ಇಲ್ಲ ಬಂದಿಲ್ಲ ಅಂದ್ರೆ ಅರ್ಥ ಏನ್ ಸರ್ ಇದು? ಅಂದ್ರೆ ಪೋಷಕರದು ಪಾತ್ರ ಇದೆ. ಅವ್ರು ಹೇಳ್ದಂಗೆಲ್ಲ ಇವ್ರಿಗೆ ಅನುಕೂಲ ಮಾಡ್ಕೊಟ್ಟಿರೋದೇ ದೊಡ್ಡ ತಪ್ಪು ಇದ್ದಂಗಿದೆ. ಕರ್ದ್ ನಾನು ಹೇಳ್ತೀನಿ. ಅವ್ರು ಬಂದಿಲ್ಲ. ಕರಿತೀನಿ. ನೀವು ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ಟು ನೀನ್ ಬರೀದ ಇದ್ರು ಪರವಾಗಿಲ್ಲಪ್ಪ, ಬುಕ್ಸ್ ಎಲ್ಲ ಕ್ಲಾಸ್ ರೂಮ್ ತಗೊಂಡ್ ಬಾ ಅಂತ ಹೇಳ್ರಿ. ನೋಡೋಣ, ಕರಿತೀನಿ ಪೇರೆಂಟ್ಸ್ ಕರ್ದು ಹೇಳ್ತೀನಿ. 7th ಅಪ್ ಟು ಡೇಟ್. ಈಗ ಫಸ್ಟ್ ರೌಂಡ್ ಟೆಸ್ಟ್ ಅಲ್ಲಿ ಪ್ಯೂ ಚಿಲ್ಡ್ರನ್ಸ್, ಈಗ ಅವ್ರದ್ದು ಏನ್ ವೀಕ್ನೆಸ್ ಇದೆ ಏನಿದೆ ಅದ್ ಸ್ವಲ್ಪ ಫಾಲೋ ಅಪ್ ಮಾಡಿ, ಡೈವರ್ಟ್ ಮಾಡಿ, ಇನ್ವಾಲ್ವ್ಮೆಂಟ್ ಮಾಡಿ. 6th ಸ್ಟ್ಯಾಂಡರ್ಡ್ ಅಪ್ ಟು ಡೇಟ್. ಇದು ಹೋಮ್ ವರ್ಕ್, ಕ್ಲಾಸ್ ವರ್ಕ್ಸ್ ನೀವು ಮೇನ್ ಅದನ್ನ ಫಾಲೋ ಅಪ್ ಮಾಡ್ಬೇಕು ಮೇಡಮ್. ಹೈಸ್ಕೂಲ್ದು ಅಷ್ಟೇ, ಪೆಂಡಿಂಗ್ ಇಡಕ್ ಬಿಡಬಾರ್ದು. ಹಂಗ್ ಬಿಟ್ರ ಕಳ್ಸ್ರಿ, ಇಲ್ಲಿ ಕಳ್ಸಿ. ಇಲ್ಲ ಅಥವಾ 3 ಗಂಟೆ ಮೇಲೆ ಇವರು ನಿರ್ಮಲಾ ಮೇಡಮ್ ಇರ್ತಾರೆ, ಬರ್ಕೊಂಡು ಹೋಗ್ಲಿ. 10 ದಿವಸದ ಪೆಂಡಿಂಗ್ ನಿಲ್ಸಿದ್ರೆ ಆಮೇಲೆ ಅವ್ರ ಸ್ಕೂಲ್ಗೆ ಅಬ್ಸೆಂಟ್ ಆಗ್ತಾರೆ. ಹಂಗಾಗ್ಬಾರ್ದು. ಈಗ ಮ್ಯಾಥಮೆಟಿಕ್ಸ್ ನೀವು ಮೇಡಮ್ ಎಕ್ಸರ್ಸೈಸ್ ಅಲ್ಲಿ ಎಷ್ಟಿರ್ತದೋ ಅದನ್ನ ಸ್ವಲ್ಪ ಮಾಡಿಸಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಮಾಡಿಸಿ, ಸ್ವಲ್ಪ ಇನ್ವಾಲ್ವ್ಮೆಂಟ್ ಮಾಡಿಸಿ. ಈಗ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು ಮ್ಯಾಥ್ಸ್ ಸೈನ್ಸ್ ಮಾರ್ಕ್ಸ್. ಇವೆರಡು ಸಬ್ಜೆಕ್ಟ್ ಸ್ವಲ್ಪ ಪಿಕಪ್ ಆಯ್ತಂದ್ರೆ ಪರ್ಸೆಂಟೇಜ್ ಇನ್ನ ಜಾಸ್ತಿ ಹೋಗ್ತದೆ. ನಮ್ಗೆ ಸ್ವಲ್ಪ ಅವ್ರಿಗೆ ಈಸಿಯಾಗಿ ಕೆಲವೊಂದು ಇದು ಟೀಚಿಂಗ್ ಯೂಟ್ಯೂಬ್ ಅಲ್ಲಿ ಬಿಡ್ತಾರಲ್ಲ ಮೇಡಮ್, ಮೆಥಡ್ಸ್. ಅದೇ ಅದನ್ನ ಸ್ವಲ್ಪ ನೀವು ಫಾಲೋ ಅಪ್ ಮಾಡ್ಕೊಂಡು ಯಾವ್ದು ಈಸಿಯಾಗಿ ಈಗ ಲಾಸ್ಟ್ ತಗೊಳ್ಳೋಣ. ಯಾವ್ಯಾವ ಸ್ಟೂಡೆಂಟ್ ನ ಯಾವ್ಯಾವ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಟೀಮ್ಗಳು ಮಾಡಿ ಮಾಡೋಣ. ಬಟ್ ಈಗ ಅವ್ರಿಗೆ ಮನಸ್ಸಿಗೆ ಅರ್ಥ ಆಗೋ ರೀತಿ ಎಸ್ ಐ ಕ್ಯಾನ್ ಡೂ ಅನ್ನೋದು ಮನಸ್ಸಿಗೆ ಬರ್ಬೇಕು. ಆ ಇನ್ವಾಲ್ವ್ಮೆಂಟ್ ಬಂದ್ಬಿಡ್ತಂದ್ರೆ ಟ್ರೈ ಮಾಡ್ತಾ ಇರ್ತಾರೆ. ಏನೋ ಆಂಬಿಷನ್ ಬರ್ಬೇಕು ಆ ಸಬ್ಜೆಕ್ಟ್ಗಳ ಮೇಲೆ. ಇಲ್ಲ ನನಗೂ ಈಸಿ ಇದೆ, ಬರ್ತದೆ ಅನ್ನೋದು ಬಂದ್ರೆ ಆ ಸ್ಟೂಡೆಂಟ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮುನ್ನುಗ್ತಾ ಇರ್ತಾನೆ. ಈಗ ಲಾಸ್ಟ್ ಇಯರ್ ಒಂದ್ ಪ್ಯಾಕೇಜ್ ಮಾಡಿದ್ರಲ್ಲ ಸರ್ ನೀವು, ಆ ಪ್ಯಾಕೇಜ್ ನ ಕಂಟಿನ್ಯೂ ಮಾಡ್ಕೊಳ್ರಿ. ಆದ್ರೆ ಎಷ್ಟು ಮಾರ್ಕ್ಸ್ ಬಂದಿತ್ತು ಸರ್ ನಿಮ್ ಮಾಡಿದ ಪ್ಯಾಕೇಜ್ ಅಲ್ಲಿ? ಏನಿಲ್ಲ, ತುಂಬಾ ಈಜಿ ಸರ್. ಹೆಂಗು ಡಿಪಾರ್ಟ್ಮೆಂಟ್ ಒಂದ್ 4 ಮಾಡಲ್ ಪೇಪರ್ಸ್ ಬಿಟ್ಟೇ ಬಿಡ್ತಾರೆ. 2 ಇದೇನೋ ಡಿಸ್ಟ್ರಿಕ್ಟ್ ಲೆವೆಲ್, ಒಂದು ಸ್ಟೇಟ್ ಲೆವೆಲ್, 2 6 ಪೇಪರ್ ಆಯ್ತು. 6 ಪೇಪರ್ 100% ಪಕ್ಕಾ ಮಾಡ್ಬಿಟ್ರೆ ಎಲ್ಲಾ ಸ್ಟೂಡೆಂಟ್ ಪಾಸ್ ಆಗಿ ಹೋಗ್ಬಿಡ್ತಾರೆ ಸರ್. ಅಂದ್ರೆ ಆ ಸ್ಟೂಡೆಂಟ್ಗಳಿಗೆ ಆ ಮನಸ್ಥಿತಿ ಆ ರೀತಿ ಬರಂಗಾಗ ಇನ್ವಾಲ್ವ್ಮೆಂಟ್ ಮಾಡ್ಬೇಕು. ಮಾಡಿದ್ರೆ ಸಾಕು. ಮತ್ತೆ ನೀಟ್ನೆಸ್ ಸ್ವಲ್ಪ ಹೇಳಿ, ಇನ್ ಟೈಮ್ ಕ್ಲಾಸ್ ಬರ್ಲಿ. ಮತ್ತೆ ಕಮ್ಯುನಿಕೇಶನ್ ಇಂಗ್ಲಿಷ್ ಅಲ್ಲಿ ಇರ್ಲಿ. ಆ ಸ್ಟೂಡೆಂಟ್ಗೆಲ್ಲ ಮಸ್ಟ್ ಅಂಡ್ ಶುಡ್ ನೀವು ಇನ್ಸ್ಟ್ರಕ್ಷನ್ ಕೊಡಿ. ಕಮ್ಯುನಿಕೇಶನ್ ಇಂಗ್ಲಿಷ್ ಅಲ್ಲೇ ಇರ್ಲಿ. ಕನ್ನಡ ಮೀಡಿಯಂ, ಕನ್ನಡ ಕ್ಲಾಸ್ ಬಿಟ್ಟು ಬೇರೆ ಕ್ಲಾಸ್ಗಳಲ್ಲೆಲ್ಲ ಕಮ್ಯುನಿಕೇಶನ್ ಇಂಗ್ಲಿಷ್ ಅಲ್ಲೇ ಇರ್ಲಿ. ನೋ ಪ್ರಾಬ್ಲಮ್. ಮಿಸ್ಟೇಕ್ ಆದ್ರೂ ಏನು ಪರವಾಗಿಲ್ಲ, ಮೇಕ್ ಇಟ್ ಕರೆಕ್ಟ್ ಮಾಡ್ಬೋದು. ಬಟ್ ಅವ್ರು ಟ್ರೈ ಇರ್ಬೇಕು. ಮತ್ತೆ ಇನ್ ಟೈಮ್ ಬರ್ಬೇಕು. ಮತ್ತೆ ಕೆಲವು ಸ್ಟೂಡೆಂಟ್ಸ್ ಈ ಬ್ಯಾಡ್ ವರ್ಡ್ಸ್ ಮಾತಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡಿ ಲಿಸ್ಟ್ ಮಾಡಿ ನನ್ ಕೊಡಿ. ನಾನು ಇಂಡಿವಿಜುವಲ್ ಆಗಿ ಕರೆದು ಅವ್ರಿಗೆ ಅಡ್ವೈಸ್ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಬ್ಯಾಡ್ ವರ್ಡ್ಸ್ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಬ್ಯಾಡ್ ವರ್ಡ್ಸ್ ಬರೋದ್ ಬೇಡ. ಯಾರು ಹಿಂತಿರುಗಿ ನೋಡ್ಬಾರ್ದು. ಈಗ ನಿಮ್ಗೂ ಗೊತ್ತಿದೆ, ನಮ್ಗೂ ಗೊತ್ತಿದೆ, ನಮ್ ಸ್ಕೂಲ್ ಬರುವಂತ ಸೇರ್ಸಿರ್ತಕ್ಕಂಥ ಪೇರೆಂಟ್ಸ್ ಏನು ಆಗರ್ಭ ಶ್ರೀಮಂತರಲ್ಲ. ಆಟೋ ಡ್ರೈವರ್ ಮಕ್ಕಳು, ಮನೆ ಕೆಲಸ ಮಾಡೋ ಮಕ್ಕಳು, ಮಿಷನರಿ ಕೆಲಸ ಮಾಡೋ ಅಂತವ್ರು, ಕೂಲಿ ಕೆಲಸ ಮಾಡೋ ಅಂತ ಮಕ್ಕಳೇ ನೋಡಿ. ಆ ಗುಲ್ಬರ್ಗದವರು ಈಗ ಮೈಗ್ರೇಟ್ಸ್ ಅವ್ರು ಬಂದಿರೋದೇ ಅಲ್ಲಿ ಕೆಲಸ ಇಲ್ಲ ಅಂತ ಬೆಂಗಳೂರಲ್ಲಿ ಕೆಲಸ ಇದೆ ಅಂತ ಬಂದಿರೋದು. ಅವ್ರ ಕೆಲಸ ಮಿಷನರಿ, ಗಾರೆ ಕೆಲಸ ಮಾಡೋದು. ಈ ಕಾಂಕ್ರೀಟ್ ಮಿಕ್ಸಿಂಗ್ ಮಾಡಿ ಹಾಕೋದು,
ಮೇನ್ ಉದ್ಯೋಗ ಅವ್ರದ್ದು. ಆದ್ರೆ ಈಗ ಅವೇರ್ನೆಸ್ ಆಗಿದ್ದಾರೆ. ಈಗ ಆ ಕೆಲ್ಸಕ್ಕೆ ಲೇಡೀಸ್ ಯಾರು ಹೋಗ್ತಾ ಇಲ್ಲ, ಎಲ್ಲ ಮನೆ ಕೆಲ್ಸಗಳಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಆ ಎಜುಕೇಟೆಡ್ಸ್ ಮನೆಯಲ್ಲಿ ಯಾವ ರೀತಿ ಲೈಫ್ ಸ್ಟೈಲ್ ಇದೆ, ಲಿವಿಂಗ್ ಆಫ್ ಸ್ಟೈಲ್ ಹೆಂಗಿದೆ ಎಲ್ಲ ಕಂಡ್ಕೊಂಡು ಈ ವರ್ಷ ಸುಮಾರು ಒಂದು 20 ರಿಂದ 25 ಮಕ್ಕಳನ್ನ ನಮ್ಮ ಸ್ಕೂಲ್ಗೆ ಸೇರಿಸಿದ್ದಾರೆ. ಬಟ್ ಅವ್ರಿಗೂ ಆಸೆ ಬಂದಿದೆ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕಲಿಸಿದ್ರೆ ನಮ್ಮ ಮಕ್ಕಳು ಅವ್ರ ತರನೇ ಇರ್ಬೋದು ಅನ್ನೋ ಆಸೆ ಬಂದಿದೆ. ಆಸೆಯಿಂದ ಈ ವರ್ಷ ಸೇರ್ಸಿದ್ದಾರೆ. ಅದರಿಂದ ನಾವೆಲ್ಲ ಒಟ್ಟಾರೆ ಸೇರ್ಕೊಂಡು ಆಸೆನ ನಿರಾಸೆ ಮಾಡೋದ್ ಬೇಡ. ಸರ್ ಮೇನ್ ಪ್ರೈಮರಿ ಅಂಡ್ ಹೈಸ್ಕೂಲ್ ಎಜುಕೇಶನ್ ಪಕ್ಕ ಇದ್ಬಿಟ್ರೆ ಯಾವ ಸ್ಟೂಡೆಂಟ್ ಹಿಂತಿರ್ಗಿ ನೋಡಕ್ಕೆ ಹೋಗೋದಿಲ್ಲ. ಒಂದಷ್ಟು ಸ್ಟೂಡೆಂಟ್ ಫೇಲ್ ಆಗ್ಬೋದು ಬಿಕಾಸ್ ಆಫ್ ಸವಾಸ ದೋಷ. ಅದು ಬಿಟ್ರೆ ಇನ್ಯಾರು ಹಿಂತಿರ್ಗಿ ನೋಡೋದಿಲ್ಲ. ಈಗ ಎಜುಕೇಶನ್ ಸಿಸ್ಟಮ್ ತುಂಬಾ ಈಸಿ ಆಗಿದೆ. ಅಂದ್ರೆ ಬಡವ್ರ ಕೈಗೂ ಎಟ್ಕಬೇಕು. ಅಂದ್ರೆ ನೋಡ್ರಿ, ಈಗ SLC ಎಷ್ಟು 13 ಮಾರ್ಕ್ಸ್ ಮಾಡ್ಬಿಟ್ರು. ಈಗ PUC ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUC ಎಷ್ಟು ಮಾಡವ್ರ ಸರ್? 24 ಮಾಡವ್ರೆ. ನೋಡ್ರಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸಿದ್ರೆ ಇನ್ನು ಡಿಗ್ರೀಸ್ ಹೈಯರ್ ಎಜುಕೇಶನ್ ಈಸಿಯಾಗಿ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಈಗ ಮೇನ್ ಬೇಕಾಗಿರೋದು ಪ್ರೈಮರಿ ಅಂಡ್ ಹೈಸ್ಕೂಲ್ ಎಜುಕೇಶನ್. ಅದರಿಂದ ಇಂಡಿವಿಜುವಲ್ ಆಗಿ ಕೇರ್ ತಗೊಂಡು ಹೊಸ ಹುಡುಗರ್ನು ಸ್ವಲ್ಪ ಇನ್ವೈಟ್ ಮಾಡಿಸಿ ಒಳ್ಳೆ ರೀತಿ ರಿಸಲ್ಟ್ ಬರ್ಬೇಕು, ಒಳ್ಳೆ ರೀತಿ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕು. ಆ ಆಸೆ ಇಟ್ಕೊಂಡೆ ನಮ್ ಸ್ಕೂಲ್ ಸೇರ್ಸಿದ್ದಾರೆ ಆ ಪೇರೆಂಟ್ಸ್. ಅವ್ರಿಗೂ ಪರವಾಗಿಲ್ಲಪ್ಪ, ದಿಲೀಪ್ ಸ್ಕೂಲ್ ಸೇರ್ಸಿದ್ರೆ ನಮ್ಮ ಮಕ್ಕಳನ್ನ ಒಂದ್ ಹಂತಕ್ಕೆ ತಗೊಂಡ್ ಬರ್ತಾರೆ, ಆ ಭವಿಷ್ಯವನ್ನ ರೂಪಿಸ್ತಾರೆ ಅನ್ನೋ ನಂಬಿಕೆ ಬರ್ಬೇಕು. ಆ ನಂಬಿಕೆ ಮಾಡ್ತಾ ಇದೀವಿ. ನಾವು ಇನ್ನು ಹೆಚ್ಚಿಗೆ ಆಗ್ಬೇಕು. ನೀವೆಲ್ಲ ಮಾಡ್ತೀರಂತ ನಂಬ್ತಾ ಇವತ್ತಿನ ಈ ಒಂದು ಮೀಟಿಂಗ್ ಅನ್ನ ಮುಗಿಸ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ.